ನಮಸ್ಕಾರ ಸ್ನೇಹಿತರೆ, ನಾನು ಮುನಿರಾಜ್. ನನ್ನ ಯೂಟ್ಯೂಬ್ ಚಾನಲ್ ಆದ D2D ಮನಿಗೆ ನಿಮಗೆ ಸ್ವಾಗತ. ನಾನು ಈಗ ಯೋಗ ಫಲಗಳ ವಿವರಣೆಯನ್ನು ನೀಡುತ್ತಿದ್ದೇನೆ. ಒಬ್ಬ ವ್ಯಕ್ತಿಯು ಜನನವಾದಾಗ ಆ ವ್ಯಕ್ತಿಗೆ ರಾಶಿ, ನಕ್ಷತ್ರ, ಲಗ್ನ, ಯಾವ ಕರ್ಣ, ಯಾವ ಯೋಗದಲ್ಲಿ ಜನಿಸಿದ್ದಾನೆ ಎಂಬುದೇ ಅದನ್ನು ತಿಳಿದುಕೊಂಡು ಅವರ ಜಾತಕವನ್ನು ಬರೆಯುತ್ತಾರೆ. ನಾನೀಗ ಆ ಯೋಗ ಫಲದ ವಿವರಣೆಯನ್ನು ಒಂದೊಂದಾಗಿ ನೀಡುತ್ತೇನೆ. ಮೊದಲಿಗೆ ವಿಷ್ಕಂಭ ಯೋಗ. ಈ ವಿಷ್ಕಂಭ ಯೋಗ ಅನ್ನೋದರಲ್ಲಿ ಜನಿಸಿದ ವ್ಯಕ್ತಿಯು ಹುಟ್ಟಿದವನು ಎಲ್ಲರೂ ಯಾವಾಗಲೂ ವೈರತ್ವ ಕಟ್ಟಿಕೊಂಡು ಇರುತ್ತಾನೆ. ಆ ವೈರತ್ವವನ್ನು ಎಂದೆಂದೂ ಮುಂದುವರಿಸಿಕೊಂಡು ಹೋಗುವನು. ಛಲದಿಂದ ವೈರಿಗಳನ್ನು ಹಿಮ್ಮೆಟ್ಟಿಸಿ ಬಿಡುವನು. ಶಪಥ ಮಾಡಿಕೊಂಡೇ ಹುಟ್ಟಿರುವನು. ಇವನ ಉದ್ದಟತನದ ವರ್ತನೆಗೆ ಬೆದರಿ ಮಾನವರು, ಜನಗಳು ಎಲ್ಲರೂ ಬೆದರಿ ಹೋಗಿರುತ್ತಾರೆ. ಇವನ ಮಾತನ್ನು ಒಪ್ಪಿಕೊಂಡು ನಡೆಯುತ್ತಾರೆ. ಇವನು ಯಾವುದೇ ರೂಪ ಇರಲಿ, ರೂಪ ಇಲ್ಲದೇ ಇರಲಿ, ಸಂಘ ಸುಖ ಅನುಭವಿಸುತ್ತಾ ಕಾಲ ಕಳೆಯುವವನು. ಇವನಿಗೆ ಸ್ತ್ರೀ ಯಾವ ರೀತಿಯಲ್ಲಿದ್ದರೂ ಅದು ಬೇಕಾಗಿಲ್ಲ. ಇವನ ಕಾಮ ತೀರಬೇಕು. ಬುದ್ಧಿವಂತನೆಂದು ಇವನು ತಿಳಿದುಕೊಂಡಿರುತ್ತಾನೆ. ಉನ್ನತ ನಂಬಿಕೆಯಲ್ಲಿ ಮೆರೆಯುತ್ತಿರುತ್ತಾನೆ. ಜಗತ್ತಿನ ಕಣ್ಣಲ್ಲಿ ಇವನು ಉದ್ದಟತನ, ಉನ್ನತ ಉಡಾಳ ಶಿರೋಮಣಿಯಾಗಿರುತ್ತಾನೆ. ಇವನಿಗೆ ಮತ್ತೊಂದು ಏನೆಂದರೆ, ತನ್ನ ಹೆಂಡತಿಗೆ ಸಂಬಂಧಿಸಿದವರ ಮನಸ್ಸು ಸಂತೋಷವಾಗಿಡಲು ಏನು ಬೇಕಾದರೂ ಮಾಡಲಿಕ್ಕೆ ಇವನು ಸಿದ್ಧನಾಗಿರುತ್ತಾನೆ. ಯಾವುದೇ ಕಾರ್ಯವನ್ನು ತಡವಿಲ್ಲದೆ ಪೂರೈಸುವನಲ್ಲದೆ ಒಂದು ಕೊರತೆ ಇಲ್ಲದಂತೆ ನಿಷ್ಠೆಯಿಂದ ನಿರೀಕ್ಷಿಸುತ್ತಾನೆ. ಅಂದ ಮಾತ್ರಕ್ಕೆ ಇವನು ಮಾಡುವ ಕಾರ್ಯದಲ್ಲಿ ಯಾರ ಸಲಹೆ ಸೂಚನೆಯಂತೆ ನಡೆಯುತ್ತಾನೆ ಎಂದು ನಂಬುವುದು ಸುಳ್ಳು. ಇವನ ಇಚ್ಛೆಯಂತೆ ಇವನು ನಡೆಯುತ್ತಾನೆ. ಇವನು ಪರಿಶುದ್ಧವಾದ ಮನಸ್ಸು, ಮಾತು, ದೇಹದಿಂದ ಇದ್ದ ಒಳ್ಳೆಯ ವಿಚಾರ ಸದಾ ಮಗ್ನರಾಗಿರುವನು. ದೈವಜ್ಞ ವಿಲಾಸಕ್ಕೆ ಈ ಜಾತಕ ಭರಣ ರೀತಿಗೂ ಎಷ್ಟೊಂದು ವ್ಯತ್ಯಾಸ. ಒಂದೊಂದು ಶಾಸ್ತ್ರದ ವಿಚಾರಧಾರೆ ಒಂದೊಂದು ರೀತಿ ಇರುವ ಎಂಬ ಈ ಉದಾಹರಣೆಯಿಂದ ಪ್ರತ್ಯಕ್ಷ ಸಾಕ್ಷಿ ಜಾತಕ ಬರೆಯುವವರು ಸ್ವಲ್ಪ ಜಾಗರೂಕತೆಯಿಂದ ಇವರ ತಂದೆ ತಾಯಿ ಬಂಧು ಬಳಗವನ್ನು ಗಮನಿಸಿ ಬರೆಯಬೇಕು. ಇವನೇಶ್ವರ ನಾಚಿಕೆಯ ರೀತಿಯ ವಿಷಂಭ ಯೋಗ ಜಾತಕ ಗುಣ ನೋಡುವುದಾದರೆ, ಇವನು ಉದ್ದ ಕೂದಲು ಬಿಡುವ ಹವ್ಯಾಸವುಳ್ಳವನು ಅಥವಾ ಮೈತುಂಬ ವಿಶೇಷ ಕೂದಲು ಬೆಳೆಯುವಂಥ ದೇಹ ಧರ್ಮವುಳ್ಳವನಾಗಿ ಇವನು ತನ್ನ ಸ್ನೇಹಿತರು, ಬಂಧು ಬಳಗದ ಪ್ರೀತಿ ಪಾತ್ರ ವ್ಯಕ್ತಿ ಎನ್ನಿಸಬಲ್ಲ. ಆದರೆ ಸ್ವಭಾವ ಚೋಳನ ಜಾತಿಯ ಮನುಷ್ಯ ಇವ. ಯಾವಾಗ ಯಾವ ವೇಳೆಗೆ ಯಾರ ಕತ್ತು ಇಸುಕುವನು ಯಾರಿಗೂ ತಿಳಿಯಲ್ಲ. ಅದರಂತೆ ಸ್ತ್ರೀ ಅಭಿಲಾಷಿಯು ಉಚ್ಚ ನೀಚ ರೂಪ ವಿರೂಪ ನೋಡುವುದಕ್ಕಿಂತ ಸಿದ್ಧನಿಲ್ಲ. ಆತುರ ಕಾಮಿಯಾಗಿರುತ್ತಾನೆ. ಜಾತಕ ಭರಣ ಶಾಸ್ತ್ರ ಹೇಳಿದಂತೆ ಈ